TV9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಮೋದ್. ಇವತ್ತು ನಾನು ನಿಮಗೆ ಹೇರ್ ಕಟ್ ಕಥೆಯೊಂದನ್ನು ಹೇಳೋದಕ್ಕೆ ಬಂದಿದ್ದೀನಿ. ಇಷ್ಟು ದಿನ ಪ್ರಜ್ವಲ್ ಸ್ಟೋರಿ ನೋಡಿ ನಿಮಗೆ ಬೋರ್ ಆಗಿದ್ರೆ ಈ ಸ್ಟೋರಿ ಸ್ವಲ್ಪ ಖುಷಿ ಕೊಡ್ಬೋದೇನೋ. ಧೋನಿ ಹೇರ್ ಸ್ಟೈಲ್ಗೆ ಅಂದಿನ ಪಾಕ್ ಅಧ್ಯಕ್ಷ ಪರ್ವೇಜ್ ಮುಷರಫ್ ಖುಷಿಯಾಗಿದ್ದನ್ನು ನೋಡಿದಿರಿ. ಇನ್ನು ಸಿನಿಮಾ ತಾರೆ ಯಶ್ ಲಾಂಗ್ ಹೇರ್ ಬಿಟ್ಟಾಗ ಅದು ಭಾರಿ ಸದ್ದು ಮಾಡ್ತು. ಅದೇ ರೀತಿ ಸಲ್ಮಾನ್ ಖಾನ್ ಸಹ ತಮ್ಮ ಸಿನಿಮಾಗಾಗಿ ಉದ್ದ ಕೂದಲು ಬಿಟ್ಟಾಗ ದೊಡ್ಡ ಚರ್ಚೆನೇ ಆಯಿತು. ಆದರೆ ಈಗ ಹೇರ್ ಕಟ್ ಅನ್ನೋದು ಹೊಸ ಪೊಲಿಟಿಕಲ್ ಡಿಬೇಟ್ ಆಗಿಬಿಟ್ಟಿದೆ. ಅಸಲಿಗೆ ಈ ಸ್ಟೋರಿ ಏನು ಅಂತೀರಾ? ಇಷ್ಟಕ್ಕೂ ಈ ಹೇರ್ ಕಟ್ ಗಲಾಟೆ ಶುರುವಾಗಿದ್ದು ಕೋಟೆನಾಡು ಚಿತ್ರದುರ್ಗದಿಂದ. ಮೇ 25ರಂದು ಪರಿಷತ್ ಶಿಕ್ಷಕರ ಕ್ಷೇತ್ರ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ಗೆ ಹೇರ್ ಕಟ್ ಮಾಡಿಕೊಂಡು ತಲೆ ಬಾಚಿಕೊಂಡು ಬರೋದಕ್ಕೆ ಹೇಳಬೇಕು. ಪರಿಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ. ಅವರಿಗೆ ನಮೋ ನಮಃ ಅಂತ ಹೇಳಬೇಕು ಅಷ್ಟೇ ಅಂತ ಟಾಂಗನ್ನು ಕೊಟ್ಟಿದ್ರು. ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ನೀವು ಶಿಕ್ಷಕರೇನಿದ್ದೀರಿ, ನಿಮ್ಮ ಶಾಲೆಗೆ ಏನಾರು ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ, ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳಬೇಕೆ ಹೊರತು ನಾವು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ಶುರುವಾಯಿತು ನೋಡಿ ಈ ಹೇರ್ ಕಟ್ ವಾರ್. ಇನ್ನು ವಿಜಯೇಂದ್ರ ಮಾತಿಗೆ ಚಿತ್ರದುರ್ಗದಲ್ಲೇ ಟಾಂಗ್ ಕೊಟ್ಟ ಸಚಿವ ಮಧು ಬಂಗಾರಪ್ಪ, ನನಗೆ ಹೇರ್ ಕಟ್ ಮಾಡೋರು ಫ್ರೀ ಇಲ್ಲ, ಬೇಕಾದರೆ ವಿಜಯೇಂದ್ರ ಬಂದು ನನ್ನ ಹೇರ್ ಕಟ್ ಮಾಡಲಿ ಅಂತ ತುಂಬ ತೀಕ್ಷ್ಣವಾಗಿಯೇ ಮಾತನಾಡಿದ್ರು. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ. ಶಿಕ್ಷಣ ಸಚಿವರ ಈ ಮಾತಿಗೆ ಸುಮ್ಮನಾಗದ ಬಿಜೆಪಿ ನಾಯಕರು ಮಧು ಬಂಗಾರಪ್ಪ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದರು. ಜೊತೆಗೆ ಕಲಬುರಗಿಯಲ್ಲಿ ಮಾತನಾಡ್ತಾ ವಿಜಯೇಂದ್ರ, ನಮ್ಮ ಯುವ ಮೋರ್ಚಾದವರು ಸಚಿವರ ಹೇರ್ ಕಟ್ಗೆ ಹಣ ಕಳಿಸ್ತಾರೆ ಅಂತ ಟಾಂಗನ್ನು ಮತ್ತೆ ಕೊಟ್ಟರು. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ, ಎಲ್ಲ ಅವ್ರ ಹೇರ್ ಕಟ್ಟಿಗೆ ಏನು ಬೇಕೋ ಅದನ್ನು ಸಂಗ್ರಹ ಮಾಡಿ ಅವ್ರು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಸಮರ ಹೊಸ ಮಗ್ಲಿಗೆ ಬಿತ್ತು. ವಿಜಯೇಂದ್ರ ಮಾತಿಗೆ ಮತ್ತೆ ಸವಾಲಿಸಿದ ಮಧು, ಬಿಜೆಪಿಯವರ 40% ಕಮಿಷನ್ ಹಣದಿಂದ ನನ್ನ ಹೇರ್ ಕಟ್ ಮಾಡೋದು ಬೇಕಾಗಿಲ್ಲ. ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರೆ ಅದನ್ನು. ನನಗೆ ತಲೆ ಒಳಗೆ ಬುದ್ಧಿ ಇದೆ, ನನ್ನ ತಂದೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ಇಷ್ಟಕ್ಕೂ ನಮ್ಮ ತಂದೆಗೂ ಸಹ ನನ್ನ ಹೇರ್ ಸ್ಟೈಲ್ ಅಂದರೆ ತುಂಬ ಇಷ್ಟ ಇತ್ತು. ನಾನು ಈ ಹಿಂದೆ ಶಾರ್ಟ್ ಹೇರ್ ಕಟಿಂಗ್ ಮಾಡಿದಾಗ ಅವ್ರು ಬೈದಿದ್ರು. ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಹಿ ವಾಸ್ ವೆರಿ ಆ್ಯಂಗ್ರಿ. 2 ವಾರ 3 ವಾರ ನನ್ನ ಹತ್ರ ಮಾತಾಡಿರಲಿಲ್ಲ. ಅವ್ರಿಗೆ ಯಾವಾಗಲೂ ಕೂಡ ಅವರು ನನಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ BJP ಎಂಥದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ, ನಮ್ಮಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಈ ಹೇರ್ಸ್ ಒಳಗೂ ಮೆದುಳಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ. ಅವರಂಥ ದುರ್ಬುದ್ಧಿ ಇಲ್ಲ. ಚೋಟ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಮಾಡಿ ಅಭ್ಯಾಸ ನನಗಿಲ್ಲ. ಜೊತೆಗೆ ಬಿಜೆಪಿ ಈ ಹಿಂದೆ ಶಿವಕುಮಾರ್ ದಾಡಿ ಬಗ್ಗೆ ಮಾತನಾಡಿದಾಗ ಅವರ ಸೀಟ್ 60ಕ್ಕೆ ಇಳಿತು. ಈಗ ನನ್ನ ತಲೆ ಕೂದಲಿನ ಬಗ್ಗೆ ಮಾತನಾಡಿ ಅವರ ಸೀಟ್ ಕೇವಲ 6ಕ್ಕೆ ಇಳಿಯುತ್ತೆ ಅಂತ ತಿರುಗೇಟನ್ನು ಕೊಟ್ಟರು. BJP ಅವರಿಗೆ ಈಗ ನಮ್ಮ DK ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು BJP ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26ರಿಂದ 6ಕ್ಕೆ ಬರ್ತಾರೆ BJP ಅವರು. MP ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ. ಇದೆಲ್ಲ ಬಿಡಬೇಕಿದ್ದನ್ನ. ಇಷ್ಟಕ್ಕೆ ಸುಮ್ಮನಾಗದಂಥ ಸಚಿವರು ಈ ಹಿಂದೆ PM ಮೋದಿ ಸಹ ಕೋವಿಡ್ ಸಮಯದಲ್ಲಿ ದಾಡಿ ಬಿಟ್ಟಿದ್ರಲ್ಲ, ಅದಕ್ಕೆ ಏಕೆ ಮಾತನಾಡ್ತಾ ಇಲ್ಲ? ಅಬ್ದುಲ್ ಕಲಾಂ ಅವರ ಬಗ್ಗೆ ಅವರೇನಾದ್ರು ಮಾತಾಡೋದಕ್ಕೆ ಸಾಧ್ಯ ಇದೆಯಾ? ಇಷ್ಟಕ್ಕೂ ನನ್ನ ಹೇರ್ ಸ್ಟೈಲ್ ಚರ್ಚೆಯ ವಿಚಾರವೇ ಅಲ್ಲ, BJಪಿಗರು ಹೇಳಿದ್ದಕ್ಕೆ ನಾನು ಮಾತನಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಈಗ ಮಾನ್ಯ ನರೇಂದ್ರ ಮೋದಿ ಅವರು ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು, ನಾನು ಬಿಟ್ಟಿದ್ದೆ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು, ಕ್ಯಾನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ತಲೆ ಬಾಚ್ಕೊಳ್ಳೋದು ಅದು ಭಾಳ ಸಮಸ್ಯೆನ ಇವತ್ತು. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಯಾವ್ಯಾವ ವಿಚಾರ ಚರ್ಚೆಯಾಗತ್ತೆ ಎಂಬುದಕ್ಕೆ ಈ ಎಪಿಸೋಡ್ ಸಣ್ಣ ಉದಾಹರಣೆ ಅಷ್ಟೇ. ಇದು ಹೊತ್ತಿನ ಮಾಹಿತಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9 ಡಿಜಿಟಲ್.